ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಕೇಳಿಬರ್ತಾ ಇದೆ. ಬಳ್ಳಾರಿಯಲ್ಲಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಡಿಸಿ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿಯೂ ಕೂಡ ಇದೇ ರೀತಿಯಾಗಿ ಪ್ರತಿಭಟನೆ ಮುಂದುವರೆದಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಖಾ ನೇತೃತ್ವವನ್ನು ವಹಿಸಿದ್ರು. ಮಾಜಿ ಶಾಸಕ ಸೋಮಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ಸೇರಿದಂತೆ ಹಲವು ಮುಖಂಡರು ಹಾಗೆ ಕಾರ್ಯಕರ್ತರು ಭಾಗಿಯಾಗಿದ್ರು. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡೋವರೆಗೂ ಕೂಡ ಅನಿರ್ದಿಷ್ಟಾವಧಿ ಧರಣಿಯನ್ನ ನಾವು ನಡೆಸ್ತೀವಿ ಅಂತ ಹೇಳಿ ಬಿಜೆಪಿ ತೀರ್ಮಾನವನ್ನ ಮಾಡಿ ವಿವಿಧೆಡೆ ಇದೇ ರೀತಿಯಾದಂತಹ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸದ್ಯ ನೀವು ನೋಡ್ತಾ ಇರುವಂತಹ ದೃಶ್ಯ ಬಳ್ಳಾರಿಯಲ್ಲಿ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಅನೇಕ ಮಂದಿ ಕೇಸಲ್ಲಿರ್ಬೋದು, ಅನೇಕ ಮಂದಿ ಹೊರಗಡೆ ಬಂದಿರ್ಬೋದು. ಆದ್ರೆ ನಾಗೇಂದ್ರ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದ್ದಾರೆ ಅನ್ನಂತ ಮಾತ್ರ ನೀವು ನೆನ್ಪಿಡ್ಕೋಬೇಕನ್ನಂತ ಮಾತ್ರ ನಾಗೇಂದ್ರ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದ್ದಾರೆ. ಯಾರ ಮೇಲೆಗಳು ಚಾರ್ಜ್ ಶೀಟ್ ಹಾಕಲಿಲ್ಲ. ಕೇವಲ ನಾಗೇಂದ್ರ ಅವರ ಮೇಲೆಗಳು ಚಾರ್ಜ್ ಶೀಟ್ ಹಾಕುವಂತ ಕೆಲಸ ಮಾಡಿದ್ರ, ಅವ್ರ ಬೇಲ್ ಮೇಲೆ ಮತ್ತೆ ಹೊರಗಡೆ ಬರಂತ ಕೆಲಸ ಮಾಡಿದ್ರ. ಅಂತ ಚಾರ್ಜ್ ಶೀಟ್ ಹಾಕಿದಂತ ವ್ಯಕ್ತಿ, ಬೇಲ್ ಮೇಲೆ ಹೊರಗಡೆ ಇದ್ದಂತ ವ್ಯಕ್ತಿ, 180 ಕೋಟಿ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿ ಪುನಃ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಬೇಕಾದಂತ ಪ್ರಶ್ನೆಯನ್ನು ಈ ಸರ್ಕಾರಕ್ಕೆ ನಾನು ಕೇಳ್ತೀನಿ. ಈ ರಾಜ್ಯ ಸರ್ಕಾರದಲ್ಲಿ ಕಳೆದ 180 ಕೋಟಿ ಹಗರಣದಲ್ಲಿ ಉದ್ದೇಶಕ್ಕೆ ನಾವು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರೆ, ಯಾರ ಮೇಲೆ ಕೇಸ್ ಇಲ್ಲ. ಈ ರಾಜ್ಯ ಸರ್ಕಾರದಲ್ಲಿ ಕಳೆದ 180 ಕೋಟಿ ಹಗರಣದಲ್ಲಿ ಉದ್ದೇಶಕ್ಕೆ ನಾವು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ